ನೋಡಿ ನೋಡಿ ಜಯ ಜಯ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿ ಜಿ ಕಿ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿ ಜಿ ಕಿ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿ ಜಿ ಕಿ ಅಂತ ನಡೆದಾಡು ದೇವರು ಎಂದೇ ಪ್ರಖ್ಯಾತಿಯನ್ನು ಗಳಿಸಿ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಪ್ರಪಂಚದಾದ್ಯಂತ ಇವತ್ತು ಕೋಟ್ಯಾಂತರ ಭಕ್ತರನ್ನು ಹೊಂದಿರತಕ್ಕಂಥ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳವರ 119ನೇ ಜಯಂತ್ಯೋತ್ಸವನ ಇವತ್ತು ಅದ್ದೂರಿಯಾಗಿ ಸಿದ್ಧಗಂಗಾ ಮಠದಲ್ಲಿ ಇವತ್ತು ಈ ದೇಶದ ರಾಷ್ಟ್ರಪತಿಯವರು ಬಂದು ಆ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿ ನಾಡಿನ ಅನೇಕ ಕಡೆ ಇವತ್ತು ಪರಮ ಪೂಜ್ಯರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ಅರಸೀಕೆರೆಯಲ್ಲೂ ಸಹ ಶಿವಕುಮಾರ ಸ್ವಾಮೀಜಿಗಳವರ ಜಯಂತ್ಯೋತ್ಸವ ಸಮಿತಿಯವರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ಳೋದರ ಮೂಲಕ ಏನು ಪರಮ ಪೂಜ್ಯರಿಗೆ ಕೊಟ್ಟಂಥ ಕೊಡುಗೆಗಳಿದ್ದಾವೆ, ತ್ರಿವಿಧ ದಾಸೋಹದಿಂದ ಜಗತ್ತಿಗೆ ಮನೆಮಾತಾಗಿರ್ತಕ್ಕಂಥ ಸುಮಾರು 40-50 ವರ್ಷಗಳ ಹಿಂದೆ ಊಟ ಮಾಡೋಕ್ಕೂ ಕಷ್ಟ ಇತ್ತು. ಇವತ್ತು ನೆಲೆ ಇಲ್ಲದಂಥ ಜನಗಳಿಗೆ ಆ ಮಠ ಕೋಟ್ಯಾಂತರ ಜನಗಳಿಗೆ ಇವತ್ತು ಜೀವನವನ್ನು ಕಲಿಸಿಕೊಟ್ಟಿರ್ತಕ್ಕಂಥದ್ದು. ಸುಮಾರು ಜನ IASನವರು KS ಓದಿರೋದಿರ್ಬೋದು, ಯಾರ್ಯಾರ ಒಂದು ಯಾವ್ಯಾವ ರಂಗದಲ್ಲಿ ಇವತ್ತು ಮುಂದೆ ಬಂದಿದ್ದಾರೆ. ಅನೇಕ ಜನ ಇವತ್ತು ಅವ್ರ ಹೇಳಿಕೆಗಳನ್ನು ಮಾಧ್ಯಮಗಳಲ್ಲಿ ಕೇಳಿದಾಗ ಅನಿಸುತ್ತೆ ಈ ಮಠ ಬರೀ ಶಿಕ್ಷಣವನ್ನು, ಬರೀ ಊಟವನ್ನು, ಜ್ಞಾನವನ್ನು ಅಷ್ಟೇ ಅಲ್ಲ, ಬದುಕನ್ನು ಕಲ್ಪಿಸಿಕೊಟ್ಟಂಥ ಒಂದು ದೊಡ್ಡ ಮಠ. ಈ ಮಠಗಳಿಗೆ ಸ್ವಾಮೀಜಿಗಳು ಎಲ್ಲ ಪರಮ ಪೂಜ್ಯರಿಗೆ ಆದರ್ಶಪ್ರಾಯವಾದಂಥ ಬದುಕನ್ನು ಬದುಕಿ ಅವರು ಏನು ಮಕ್ಕಳ ಒಂದು ಪೋಷಣೆಯಲ್ಲಿ ಅವರು ತೊಡಗಿಕೊಳ್ತಾ ಇದ್ದು ಮತ್ತು ಲಿಂಗ ಪೂಜೆಯಲ್ಲಿ ಅವರು ತನ್ಮಯರಾಗ್ತಾ ಇದ್ದೊಂದು ಹಿಂಗೆ ತುಂಬ ಸುಮಾರು 111 ವರ್ಷಗಳ ಕಾಲ ಅವರು ಸುದೀರ್ಘವಾದಂಥ ಒಂದು ಜೀವನವನ್ನು ನಡೆಸಿ ಸಾರ್ಥಕ ಬದುಕನ್ನು ಬದುಕಿದ್ದಾರೆ. ಅಂಥವರ ಒಂದು ಸ್ಮರಣೆ ಮಾಡ್ತಕ್ಕಂಥ ದಿನ ಇವತ್ತು ಅರಸೀಕೆರೆಯಲ್ಲಿ ನಮ್ಮೆಲ್ಲ ಯುವಕರು ಎಲ್ಲ ಶಿವಕುಮಾರ ಸ್ವಾಮೀಜಿಯವರ ಭಕ್ತಗಣ ಇವತ್ತು ಈ ಆಚರಣೆ ಮಾಡ್ತಾ ಇದೆ. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಸಹ ನಾನು ವಂದನೆಯನ್ನು ಹೇಳ್ತಾ, ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು. ಯಾವುದೇ ಜಾತಿ ಮತ ಪಂಗಡಗಳನ್ನು ನೋಡದಲೇ ಉತ್ತರ ಕರ್ನಾಟಕದ ಇವತ್ತು ಭಾಗದಲ್ಲಿ ನೀವು ಹೋಗಿ ಮಠದಲ್ಲಿ ಕೇಳಿದರೆ ಮುಸಲ್ಮಾನರು, ಹಿಂದುಳಿದ ಜಾತಿ ಜನ, ಪರಿಶಿಷ್ಟ ಜಾತಿ ವರ್ಗದ ಜನ ಇವತ್ತು ಮಕ್ಕಳು ಆ ಕಾಲೇಜಿನಲ್ಲಿ ಆ ಒಂದು ಮಠದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಬದುಕನ್ನು ರೂಪಿಸ್ಕೊಳ್ತಾ ಇದ್ದಾರೆ. ಅಂತ ಮಠ ಇನ್ನೂ ಚಿರಸ್ಥಾಯಿ ಬೆಳೀಲಿ. ಪರಮ ಪೂಜ್ಯರ ಹೆಸರು ಈ ಸೂರ್ಯ ಚಂದ್ರನಿರೋವರೆಗೂ ಸಹ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಶಿವಕುಮಾರ ಸ್ವಾಮಿಗಳವರ ಜಯಂತ್ಯುತ್ಸವಕ್ಕೆ ನಾನು ಒಂದೇ ಮಾತು ಹೇಳ್ತೀನಿ. ಅವರು ಈ ನಾಡಿನ ಯುಗ ಪುರುಷರು. ಎಲ್ಲ ಸ್ವಾಮಿಗಳಿಗಂತೂ ಸ್ವಾಮಿಗಳು ಏನೆಲ್ಲ ಪ್ರತಿಯೊಬ್ಬರು ಮಾಡ್ತಾರೆ, ಆ ಒಂದು ಕ್ರಿಯೆಯಲ್ಲಿ ಇವರು ವಿರುದ್ಧವಾಗಿ ಒಂದು ಬೇರೆ ಥರ ಮಾಡಿದರು. ಸುಮಾರು ಬಡಬಗ್ಗರು ಎಂತೆಂಥ ಮಕ್ಕಳು ಎಲ್ಲ ಬಂದುಬಿಟ್ಟು ಆ ಮಠದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ದೊಡ್ಡ ದೊಡ್ಡ ಉನ್ನತ ಅಧಿಕಾರಿಗಳಾಗಿದ್ದಾರೆ. ಈಗ ಎಷ್ಟೋ ಜನ ರಿಟೈರ್ ಆಗಿದ್ದಾರೆ. ಅವರು ಈ ಮಠದ ಬಗ್ಗೆ ಅಪಾರ ಗೌರವ ಇಟ್ಕೊಂಡಿದ್ದಾರೆ. ಅಂಥ ಇವರು ಇಂಥ ಒಂದು ಸ್ವಾಮಿಗಳ ಒಂದು 119ನೇ ದಿವಸವನ್ನು ಪುಣ್ಯಸ್ಥವನ್ನು ನಾವು ಆಚರಿಸೋದು ನಮ್ಮದು ದೌರ್ಭಾಗ್ಯ, ಒಳ್ಳೆಯದು, ಸೌಭಾಗ್ಯ ಅಂತ ಹೇಳಿ ಒಂದು ದೊಡ್ಡ ಮಟ್ಟದಲ್ಲಿ ದಾಸೋಹ ವ್ಯವಸ್ಥೆಯನ್ನು ಮಾಡಿ ಒಂದು 25-30 ಕಡೆ ಆಟೋ ಸ್ಟ್ಯಾಂಡ್ಗಳು ಅಥವಾ ಎಲ್ಲೆಲ್ಲಿ ಆ್ಯಕ್ಟಿವ್ ಕ್ಲಾಸಸ್ ಅಂದರೆ ಜನನಿಬಿಡಿತ ಪ್ರದೇಶಗಳಿರುತ್ತೆ ಅಂಥ ಕಡೆ ಹೋಗಿ ಒಂದು 25-30 ಕಡೆ ಏಪ್ರಿಲ್ 1ನೇ ತಾರೀಕು ಒಂದು ದಾಸೋಹ ವ್ಯವಸ್ಥೆಯನ್ನು ನಾವೆಲ್ಲರೂ ಈ ಜಾಗದಿಂದ ಪ್ರೇರಣೆ ಆಗಿದೆ.
ಈ ಜಾಗದಲ್ಲೂ ಸೇರಿಕೊಂಡು ಅರಸೀಕೆರೆ ನಗರದಲ್ಲಿ ಹಲವಾರು ಜಾಗದಲ್ಲಿ ಏಪ್ರಿಲ್ 1ಕ್ಕೆ ದಾಸೋಹದ ವ್ಯವಸ್ಥೆ ಮಾಡೋಂಥ ಪರಿಕಲ್ಪನೆ ನಮ್ಮ ಇಲ್ಲಿರೋ ಎಲ್ಲ ತಂಡಕ್ಕಿದೆ. ಅದಕ್ಕೆ ಮುಂದಿನ ಬಾರಿ ಒಂದು ಪೂರ್ವಭಾವಿ ಸಭೆಯನ್ನು ಕರಿತೀವಿ. ಇದರಲ್ಲಿ ಯಾವುದೋ ಸಮಿತಿ ಇರಲ್ಲ, ಯಾವುದೇ ರಾಜಕೀಯ ಧುರೀಣರಿರಲ್ಲ, ಎಲ್ಲರೂ ಶ್ರೀಸಾಮಾನ್ಯರು, ಎಲ್ಲರೂ ಒಂದೇ. ಅದೇ ರೀತಿ ಈ ಕಾರ್ಯಕ್ರಮವನ್ನು ನೀವೆಲ್ಲರ ಸಹಕಾರದಿಂದ ನಡೆಸ್ಕೊಡ್ಬೇಕಾಗಿ ಕೇಳ್ತಾ, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 119ನೇ ಜನ್ಮದಿನೋತ್ಸವವನ್ನು ಇವತ್ತು ಆಯೋಜಿಸಿರ್ತಕ್ಕಂಥ ಎಲ್ಲ ಯುವ ಮುಖಂಡರಿಗೆ, ಅಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಸಹ ಮೊದಲು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಶಿವಕುಮಾರ ಸ್ವಾಮೀಜಿಯವರು ಸಿದ್ಧಗಂಗಾ ಮಠದ ಸ್ವಾಮೀಜಿಗಳಾದ ನಂತರ ವಿವಿಧ ದಾಸೋಹಗಳನ್ನು ನಡೆಸ್ಕೊಂಡು ಬಂದಂತಹ ಈ ದೇಶದ, ಈ ರಾಷ್ಟ್ರದ ಯಾವುದಾದ್ರು ಸ್ವಾಮೀಜಿಗಳಿದ್ದರೆ ಅದು ಶಿವಕುಮಾರ ಸ್ವಾಮೀಜಿ ಅಂತ ಹೇಳಿದ್ರು ತಪ್ಪಲಾಗಲಾರ್ದು. ಅವರು ಇವತ್ತು ಏನು ಅನ್ನದಾಸೋಹ ಹಿಂದೆ ಇದ್ದಂಥ ಭಾಳ ಬಡಸ್ತನದಲ್ಲಿ ಇದ್ದಂಥ ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಿಂದ ಸಾವಿರಾರು ಜನ ವಿದ್ಯಾರ್ಥಿಗಳು ಬಂದು ಆ ಮಠದಲ್ಲಿ ವಿದ್ಯೆಯನ್ನು ಕಲಿಯೋದ್ರ ಮುಖಾಂತರ ಇವತ್ತು ಈ ನಾಡನ್ನು, ಈ ದೇಶವನ್ನು ಕೊಟ್ಟುವಂತಹ ವಿದ್ಯೆಯನ್ನು ಕೊಟ್ಟು ಇವತ್ತು ಅನೇಕ ಜನ ಸೈಂಟಿಸ್ಟ್ಗಳು, ಇಂಜಿನಿಯರು, ಡಾಕ್ಟ್ರು ಎಲ್ಲರೂ ಕೂಡ ಸಿದ್ಧಗಂಗಾ ಮಠದಲ್ಲಿ ಓದಿದಂಥ ಸಾವಿರಾರು ಜನ ಇದ್ದಾರೆ. ಹಾಗಾಗಿ ಸ್ವಾಮೀಜಿಗಳ ಪಾದಾರವಿಂದರಲ್ಲಿ ನಮಸ್ಕರಿಸ್ತಾ, ಹಾಗೆಯೇ ಸ್ವಾಮೀಜಿಗಳು ಹಾಕಿಕೊಟ್ಟಂಥ ದಾರಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ, ದೇಶಾದ್ಯಂತ ಇರ್ತಕ್ಕಂಥ ಎಲ್ಲ ಮಠಗಳು ಸಹ ಅವರ ಒಂದು ಆದರ್ಶವನ್ನು ಮೈಗೂಡಿಸ್ಕೊಂಡು ಇವತ್ತು ಎಲ್ಲ ಮಠಗಳಿಗೂ ಸಹ ಇವತ್ತು ವಿದ್ಯಾದಾನ, ಅನ್ನದಾನವನ್ನು ಮಾಡ್ತಾ ಬಂದಿದ್ದಾರೆ. ಹಾಗೆಯೇ ಸ್ವಾಮೀಜಿಯವರ ಎಲ್ಲ ಭಕ್ತ ವೃಂದಗಳು, ಕೋಟ್ಯಾಂತರ ಭಕ್ತ ವೃಂದಗಳನ್ನು ಹೊಂದಿದ್ದಾರೆ. ಎಲ್ಲ ಭಕ್ತ ಮಹೇಶರಿಗೂ ಸಹ ಮೊದಲು ಅಭಿನಂದನೆ ಸಲ್ಲಿಸ್ತಾ, ಪ್ರತಿ ವರ್ಷ ಇದೇ ರೀತಿ ನಡೆಸ್ಕೊಂಡು ಹೋಗೋಣ, ನಾವು ಸಹ ನಿಮ್ಮದೇ ಇರ್ತೀವಿ ಅಂತ ಹೇಳ್ತಾ ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸುಮಾರು 119 ವರ್ಷ ಇವತ್ತಿಗೆ ಈಗ ಅವರು ಹುಟ್ಟುಹಬ್ಬನ ನಾವೆಲ್ಲ ಇಲ್ಲಿ ಅರಸೀಕೆರೆಯಲ್ಲಿ ಆಚರಿಸ್ತಾ ಇದ್ದೀವಿ. ತುಂಬ ಖುಷಿಯಾದಂಥ ವಿಚಾರ. ನನಗೂ ಕೂಡ, ನಾನು ಅಲ್ಲಿ ಮಠದ ವಿದ್ಯಾರ್ಥಿಯಾಗಿ 3 ವರ್ಷ ಅಲ್ಲೇ ಕೂಡ ಓದಿದ್ದವನು. ಇವತ್ತು ಅಲ್ಲೇ ಓದಿ ನಾನು ನನ್ನದೇ ಆದಂಥ ಒಂದು ಸರ್ಕಾರಿ ನೌಕರಿಯನ್ನು ಕೂಡ ಪಡೆದು ಅವರ ಒಂದು ಮಾರ್ಗದರ್ಶನದಲ್ಲಿ ಬೆಳೆದು, ಅವರು ಆಗಿದಂಥ ಅನ್ನವನ್ನು ಊಟ ಮಾಡಿ ಬೆಳೆದು ಅವರ ಒಂದು ಮಾರ್ಗದರ್ಶನದಲ್ಲಿ ಬೆಳೆದು ನಾನು ಸರ್ಕಾರಿ ವೃತ್ತಿಯನ್ನು ಕೂಡ ಪಡೆದು ನನ್ನ ಆಶೀರ್ವಾದದಿಂದ ಇದುವರೆಗೂ ಬಂದು ನಿಮಗೆ ಖುಷಿಯಾಗ್ತದೆ. ಈ ಒಂದು ವಿಚಾರ ನೋಡಿದೆ. ನನಗೆ ಯಾರು ಇಲ್ಲಿ ಅರಸೀಕೆರೆಯಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡ್ತಕ್ಕಂಥ ವ್ಯಕ್ತಿಗಳು ಭಾರಿ ಮನಸ್ಸಲ್ಲಿ ಯೋಚನೆ ಇತ್ತು. ಇದನ್ನೆಲ್ಲ ನೋಡಿದಾಗ ತುಂಬ ಖುಷಿಯಾದಂಥ ವಿಚಾರ. ಇಲ್ಲಿ ನೆಲೆರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಮೊದಲು ಸುಮಾರು ಒಂದು 50 ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡಿದಂತಹ ವಿದ್ಯಾರ್ಥಿ ನಿಲಯ ಇವತ್ತು ಸುಮಾರು ಒಂದು 10,000 ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಈ ಥರ ಪ್ರತಿ ಜಿಲ್ಲೆಯಲ್ಲೂ ಸಹ ಈ ಥರ ಒಂದು ಮಠಗಳು, ಈ ಥರ ಒಂದು ವಿದ್ಯಾರ್ಥಿ ನಿಲಯಗಳು ಪ್ರಾರಂಭ ಮಾಡಿದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಅವರ ಜೀವನದಲ್ಲಿ ಯಶಸ್ಸು ಸಾಧಿಸ್ತಾರೆ ಅಂತ ಹೇಳ್ತಾ, ಮತ್ತೊಮ್ಮೆ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಪಾದಗಳಿಗೆ ವಂದಿಸುತ್ತಾ ಅನ್ನದಾಸೋಹ ಕಾರ್ಯಕ್ರಮ ದಯವಿಟ್ಟು ಎಲ್ಲರೂ ಇಲ್ಲಿ ನೋಡಿ ಚೂರು ಅಡ್ಡ ನಿಂತ್ಕೊಳ್ಳಿ ಸರ್. ನಮಸ್ತೆ.